ಆನ್ಲೈನ್ ಆಪ್ಗಳ ಕಿರುಕುಳಕ್ಕೆ ಚಾಲಕರು ಬೇಸತ್ತು ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಷ್ಟ್ರಪತಿಗೆ ದಯಾಮರಣಕ್ಕಾಗಿ ಪತ್ರವನ್ನು ಬರೆದಿದ್ದಾರೆ. ಆನ್ಲೈನ್ ಆಪ್ಗಳ ಕಿರುಕುಳಕ್ಕೆ ಚಾಲಕರು ಮನನೊಂದಿದ್ದಾರೆ. ದಯಾಮರಣ ಕೋರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ. 800ಕ್ಕೂ ಅಧಿಕ ಚಾಲಕರು ದಯಾಮರಣಕ್ಕಾಗಿ ಪತ್ರವನ್ನು ಬರೆದಿದ್ದಾರೆ. ಪೋರ್ಟರ್ ಕಂಪನಿಯಿಂದ 20 ರಿಂದ 25% ಕಮಿಷನ್ ವಸೂಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಾಲಕರನ್ನ ಬ್ಲಾಕ್ ಲಿಸ್ಟ್ ಅಥವಾ ಸಸ್ಪೆಂಡ್ ಮಾಡಿ ಹಿಂಸೆಯನ್ನ ಕೂಡ ಕೊಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಈ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ 5 ರಿಂದ 6 ದಿವಸ ಬಾಡಿಗೆ ಸಿಗೋದಿಲ್ಲ. ಹಾಗಾಗಿ ಕಂಗಾಲು ಹಗ್ಗಿ ಹೋಗಿದ್ದಾರೆ ಈ ಚಾಲಕರಿಂದ ಸಾರಿಗೆ ಇಲಾಖೆ ಜಂಟಿ ಆಯುಕ್ತರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಇದೀಗ ನೋಡಿ, ದಯಾಮರಣ ಕೋರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಈ ಚಾಲಕರು ಪತ್ರವನ್ನ ರವಾನೆ ಮಾಡಿದ್ದಾರೆ. ತಮಗಾಗ್ತಿರುವಂತಹ ಕಿರುಕುಳ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಾಲಕರು ಇವತ್ತು ಕರ್ನಾಟಕದಲ್ಲಿರುವಂಥ ಹಲವಾರು ಸಂಘ ಸಂಘಟನೆಯವರು ಏನು ನೊಂದ ಚಾಲಕ ವೇದಿಕೆ ಸಂಘಟನೆ ಅದು ದಯಾಮರಣ ಅಂತ ಏನು ಕೋರಿದೆ. ಅದಕ್ಕೆ ಇವಾಗ ಆಲ್ರೆಡಿ ನಮ್ಮ ಹತ್ರ ಒಂದು 3,000 ಪತ್ರಗಳು ಬಂದಿದೆ. ಇದನ್ನ ನಾವು ರಾಷ್ಟ್ರಪತಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಮಧ್ಯಕ್ಕೆ ಬಂದು ಅವರು ಚಾಲಕರಿಗೆ ನ್ಯಾಯ ಒದಗಿಸಿಕೊಡುವಂಥ ವ್ಯವಸ್ಥೆಗಳನ್ನ ಮಾಡಬೇಕು. ಇಲ್ಲಾಂದರೆ ನಮಗೆ ದಯಾಮರಣ ಕೊಡುವಂಥದ್ದು ವ್ಯವಸ್ಥೆಗಳನ್ನ ಮಾಡಬೇಕು. ಇಲ್ಲಿ ನಡೀತಾ ಇರೋದು ಕಂಡೀಷನ್ಸ್ ಇಷ್ಟೇ. ಇವಾಗ 35, 25, 20% ಕಮಿಷನ್ ಬೇಸಸ್ಸು. ತಿರ್ಗಾ ಹೊರ ರಾಜ್ಯದಿಂದ ಹಲವಾರು ಚಾಲಕರನ್ನ ಕರ್ಕೊಂಡ್ಬಂದು ನಮ್ಮ ಚಾಲಕರನ್ನ ಹೊಟ್ಟೆ ಮೇಲೆ ಹೊಡಿತಾರಂಥದ್ದು, ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಬಲ್ಕ್ ಅಟ್ಯಾಚ್ಮೆಂಟ್ ಮಾಡಿಸ್ಕೊಂತಾರಂಥದ್ದಾಗಿರ್ಬೋದು. ತಿರ್ಗಾ ನಮ್ಮ ಏಕಾಏಕಿ ಸಸ್ಪೆಂಡ್ ಬ್ಲಾಕ್ ಲಿಸ್ಟ್ಗೆ ಮಾಡುವಂಥದ್ದು ವ್ಯವಸ್ಥೆ ಆಗಿರ್ಬೋದು. ಇದರಿಂದ ತುಂಬಾ ತೊಂದರೆ ಆಯ್ತದೆ. ಚಾಲಕರಿಗೆ ಜೀವನ ಸಾಗಿಸಕ್ಕೆ ಆಯ್ತಲ್ಲ, ಸಂಸಾರ ನಡ್ಸಕ್ಕೆ ಆಯ್ತಲ್ಲ. ಈ ಸಂಸಾರ ನಡ್ಸಕ್ಕೆ ಆಗದೆ ಹೋದ ಕಾರಣ ನಾವೇನೇ ದಯಾಮರಣ ರಾಷ್ಟ್ರಪತಿಗಳ ಹತ್ರ ಕೇಳುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಇದಕ್ಕೆ ಹಲವಾರು ಸಂಘ ಸಂಘಟನೆಯವರು ಹಾಗೂ ನೊಂದ ಚಾಲಕ ವೇದಿಕೆ ಸಂಘಟನೆ ಮಿನಿಮಮ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ಭಾಗದಲ್ಲೇ ಒಂದು 3 ರಿಂದ 4,000 ಜನ ಪತ್ರ ಆಲ್ರೆಡಿ ತಂದು ಕೊಟ್ಟಿದ್ದಾರೆ. ನಮ್ಮ ಚಾಲಕರು ಇವತ್ತು ಕರ್ನಾಟಕದಲ್ಲಿರುವಂಥ ಹಲವಾರು ಸಂಘ ಸಂಘಟನೆಯವರು ಏನು ನೊಂದ ಚಾಲಕ ವೇದಿಕೆ ಸಂಘಟನೆ ಅದು ದಯಾಮರಣ ಅಂತ ಏನು ಕೋರಿದೆ. ಅದಕ್ಕೆ ಇವಾಗ ಆಲ್ರೆಡಿ ನಮ್ಮ ಹತ್ರ ಒಂದು 3